ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರ ಚಾನಲ್ದಾಗ ಹೊಸರ್ ಇದ್ದೀರಿ, ವಿಡಿಯೋ ಇಷ್ಟ ಆಯ್ತು ಅಂದ್ರ ವಿಡಿಯೋ ನೋಡಿನ ಬಾದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಕೊನಿತನ ನೋಡ್ರಿ. ಫಸ್ಟೇ ಈ ವಿಡಿಯೋದಾಗ ಏನ್ ಹೇಳಕ್ ಹೊಂಟಿದೆ ಅಂದ್ರ, ನನ್ನ ಲೈಫ್ ರಿಲಯನ್ಸ್ ಜಾಬ್ ಬಿಟ್ಟ ಮೇಲೆ ಏನ್ ಮಾಡ್ದಾನ, ಏನ್ ಮತ್ ಜಾಬಿಗೆ ಸೇರ್ದ, ಏನಿಲ್ಲ ಅಂತ ಹೇಳಿ. ಸೊ 2024ದಾಗ ಜಾಬ್ ಬಿಟ್ಟ. ಬಾಬಾ ಸಾಹೇಬ್ರ ಜಯಂತಿ ಇತ್ತು 2024 ಏಪ್ರಿಲ್ ದಾಗ. ಜಯಂತಿ ಮುಗಿಸ್ಕೊಂಡೇವು, ಸ್ವಲ್ಪ ರಿಲ್ಯಾಕ್ಸ್ ಆದೆವು ಜಾಬ್ ಬಿಟ್ಟಿ. ಸೊ ಮತ್ತೆ ಜಾಬ್ ಸರ್ಚ್ ಮಾಡ್ಲತ್ತಿದೆವು ಇಲ್ಲೇ ಬೀದರ್ನಾಗೆ. ಕಾಡ್ವಾದ್ ಅಂತ ಹೇಳಿ ಬರ್ತದೆ ಬೀದರ್ ಜಿಲ್ಲೆದಾಗೆ, ಕಮಟನ್ ಕಡಿ. ಕಾಡ್ವಾದ್ ಬಲ್ಲಿ ವಿಂಟೇಜ್ ರಿಟ್ರೀಟ್ ರಿಸಾರ್ಟ್ ಅಂತ ಹೇಳದ. ಪುನೀತ್ ಪವಿತ್ ಸಿಂಗ್ ಅಂತ ಹೇಳದ್ರಲ್ಲ, ಸೊ ಅವ್ರದ್ದು ರೆಸಾರ್ಟ್ ದಾಗ ಆಸ್ ಅ ಕ್ಯಾಶಿಯರ್ ದಾಗ ಜಾಯ್ನ್ ಆಗಿದ್. ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳಿ ವಾಟರ್ ಪಾರ್ಕ್ ಆಗಿತ್ತು ಹೊಸದು. ಸೊ ಅಲ್ಲಿ ಆಸ್ ಅ ಕ್ಯಾಶಿಯರ್ ಅಂತ ಜಾಯ್ನ್ ಆಗಿದ. ಅಲ್ಲಿ ಬಿ ಹಂಗೆತ್ತು, ಅಲ್ಲೇ ಉಣ್ರಿ ಅಲ್ಲೇ ಇರ್ರಿ, 15,000 ಪಗಾರ್, ವಾರಕ್ಕೊಂದು ವೀಕ್ ಆಫ್ ಇತ್ತು. ಅದು ಅದು ಚಂದ ನಡಿಲತ್ತಿತ್ಕಿ. ನನ್ ಕುಂಡೆ ತೋಲ್ ಹುಳ ಹೆಚ್ಚಿಗೆ ಅವಂತ ಇಟ್ಕೋರಿ ನೀವು. ಏನ್ ಬಿ ಅನ್ರಿ, ಏನ್ ಬಿ ಇಲ್ಲ. ಒಂದ್ ಜಗಿಲಿ ಉಂಡೆ ಕೂಡಲ್ಲ ಅಂತ ನೋಡ್ರಿ, ಹಂಗೆ ಅದ ಸದ್ದ ಲೆಕ್ಕ. ಹಂಗೆ ಆಗ್ಯದ ಅಂತ ಹೇಳಿರಿ. ಸೊ ಅದು ಮಾಡ್ತಾ ಮಾಡ್ತಾ ಮಾಡತ್ತಿದ. ವರ್ಕ್ ಆರಾಮ್ ಸರಿ ಸುಕೂನ್ ಇತ್ತು, ಏನ್ ಬಿ ಕೆಲ್ಸ ಇದ್ದಿಲ್ಲ, ಬರೀ ಕೂಡೋದೇ ಇತ್ತು. 9 ಗಂಟೆ ಹೋಗಲ್ಲಿ ಸ್ಟಾರ್ಟಿಂಗ್ ಓಪನ್ ಇತ್ತು, ಏನೋ ಯಾವ್ದು ಬಿ ಗಿರಾಕಿ ಜಾಸ್ತಿ ಇದ್ದಿದ್ದಿಲ್ಲ. ಸೊ ಹಂಗೆ ಕೂಡ್ಲತ್ತಿದ್ದೆವು, ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಹಿಂಗೆ ಜಾಬ್ ಅಪ್ಲೈ ಮಾಡಿದ. ಸೊ ಜಾಬ್ Naukri.com ದ ಅಪ್ಲೈ ಮಾಡಿದ ಒಂದು ಇದಕ್ಕ. ಸೊ ಒಂದು ಕನ್ಸಲ್ಟೆನ್ಸಿಲಿಂದ ಕಾಲ್ ಬಂದಿತ್ತು. ಸೊ ಮಾತಾಡ್ದೆಲ್ಲ. ಸೊ ನಂದು ಇಂಗ್ಲೀಷ್ ಸ್ಪೀಕಿಂಗ್ ಚಂದ ಅದ. ಸೊ ಅದ್ರ ಕಡೆ ನನಗೆ ಸೀದಾ ಕ್ಲಸ್ಟರ್ ಮ್ಯಾನೇಜರ್ ಮಾತಾಡಿ, ಫೇಸ್ ಟು ಫೇಸ್ ಇಂಟರ್ವ್ಯೂ ತಗೊಂಡಿಲ್ಲವ ನನಗೆ. ಖಾಲಿ ಮಾತಾಡೋದ್ರಾಗೆ ವಾಯ್ಸ್ ಕಾಲ್, ವರ್ಚುವಲ್ ಕಾಲ್ದಾಗೆ ನಂಗೆ ಮಾತಾಡಿ ಮಟ್ಟಿ, ಆಯ್ತಪ್ಪ ನೀನ್ ಸೆಲೆಕ್ಟ್ ಆಗಿದಿ, ಸೀದಾ ಬಾ ಅಪ್ಪ ಈ ತಾರೀಕಿಗೆ ಗುಲ್ಬರ್ಗಾಕ್ ಬಂದು ಇದು ಒಂದು ಅಡ್ರೆಸ್ ಕೊಟ್ಟನು. ಸೊ ಅಲ್ಲಿ ಹೋಗಿ ಡಾಮಿನೋಸ್ ಪಿಜ್ಜಾ ಸ್ಟೋರ್ ಅದ. ಸೊ ಅಲ್ಲಿ ಹೋಗಿ ಮಟ್ಟಿನಿ ಇದು ಮಾಡು. ಅಂಡ್ 8 ದಿನದಾಗ ನಿಂದು ಆಫರ್ ಲೆಟರ್ ಬರ್ತಾ. ಸೊ ಏನೇನ್ ಅದ ನೋಡು, ನಿನ್ಗೆ HR ಹೇಳ್ತಾರ. ಸೊ ಅವ್ರಿಗೆ ಶೇರ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನು. ಸೊ ಎಲ್ಲ ಶೇರ್ ಮಾಡ್ದ, ಜಾಯ್ನ್ ಆಯ್ತು. ನನ್ನ ಆಫರ್ ಲೆಟರ್ ಬಂತು. ವಿತೌಟ್ ಇನ್ಫಾರ್ಮೇಶನ್ ಅಲ್ಲಿ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ದಾಗ ಬಿಟ್ಕೊಟ್ ನಾ ಜಾಬ್. 7,000 ಅಲ್ಲಿ ಸ್ಯಾಲ್ರಿ ಬಿ ಬಿಟ್ಕೊಟ್ಟಿದೆ. ಮತ್ತೆ ಅರ್ಧ ತಿಂಗಳು ದಂಧೆ ಮಾಡಿತ್ತು, ಬರೋದಿತ್ತು, ಬಟ್ ಬಿಟ್ಕೊಟ್. ನಾನು ಇಲ್ಲಿ 25,000 ಸ್ಯಾಲ್ರಿ ಇತ್ತು ಅಂಡ್ ಬೀದರ್ದಾಗೆ ಲೋಕಲ್ ಇತ್ತು. ಸೊ ಅದ್ರ ಕಡೆ ನಾ ಈ ಕಡೆ ಬಂದ್, ಹಿಂಗಾಯ್ತು ಲೆಕ್ಕ. ಅಲ್ಲಿ ಬರ್ತಿಕ್ಕೆ ತಡ ಏನಾಯ್ತು, ಮತ್ತ ಟ್ರೈನಿಂಗ್ ಹೋದ. 8 ದಿನ PG ದಾಗ ಉಳ್ದ, ಟ್ರೈನಿಂಗ್ ಮಾಡ್ದ, ಬಂದ. ಬೀದರ್ಗೆ ಹೊಸ ಸ್ಟೋರ್ ಓಪನ್ ಆಯ್ತು. ಹೊಸ ಸ್ಟೋರ್ದಾಗ ಥೋಡ ಕಷ್ಟ ಹೆಂಗಂದ್ರ, ಮಧ್ಯಾಹ್ನ ಮುಂಜಾಳೆ 10ಕ್ಕೆ ಬಂದಂದ್ರ ರಾತ್ರಿ 1, 2, 3 ಆಲತ್ತಿತ್ತು. ಅಷ್ಟ ಸ್ಟೋರ್ ಓಪನಿಂಗ್ ಹೊಸದಿತ್ತು. ಸೊ ಕೆಲಸ ಜಾಸ್ತಿ ಇತ್ತು, ಬಟ್ ಹಂಗೆ ಮಾಡ್ದ. ಮೇಲಿನ ಚಳಗಾಲ ಇತ್ತು ಆ ಟೈಮು. ಜುಲೈ ಆಗಸ್ಟ್ ಟೈಮಿಗೆ ಇತ್ತು. ಆಗಸ್ಟ್ ಟೈಮ್ ಚಳಗಾಲ ಇತ್ತು. ಸೊ ಆಗಸ್ಟ್ ನವೆಂಬರ್ ಏನಾಯ್ತು ಅಂತೇಳಿ, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇದ್ದಿರ್ಬೇಕು. ಚಳಿಗಾಲ ಟೈಮೇ ಇತ್ತು, ಚಳಿ ಆಲತ್ತಿನ ನಸ್ಕಿನ ಬರಪ್ಪರಿ. ಸೊ ಹಂಗಂತ ಹೇಳಿ ಮತ್ತೆ ಆ ಜಾಬಿಗೆ, ಸರ್ ನಂಗೆ ಬೀದರ್ಕ್ ಮಾಡೋದಾಗಲ್ದು, ನಾ ಟ್ರೈನಿಂಗ್ ಗುಲ್ಬರ್ಗಕ್ಕೆ ತಗೋತೀನಿ ಅಂತ ಹೇಳಿ ಮತ್ ನಾ ಗುಲ್ಬರ್ಗಕ್ಕೆ ರಿಟರ್ನ್ ಆದ. ಸೊ ಗುಲ್ಬರ್ಗಕ್ಕೆ ರಿಟರ್ನ್ ಆಗಿ ಅಲ್ಲಿ 1 ತಿಂಗಳು ಟ್ರೈನಿಂಗ್ ಮಾಡ್ದ. ಹಿಂಗೆ ಟ್ರೈನಿಂಗ್ ಮಾಡಿ ಚಂದ ನಡ್ಲತ್ತಿತ್ತು ಟ್ರೈನಿಂಗ್. ಅವಾಗ ಏನಾಯ್ತು, ನಂದು ಒಂದ್ ಕಡೆ ಹಿಂಗ್ ಅಟ್ಯಾಚ್ ಇರ್ಬೇಕಂತ ಏನ್ ಬಿದ್ದಿಲ್ಲ. ಒಂದು ಸ್ಟೇಬಲ್ ಏನಾರ ಜಾಬ್ ಬೇಕು ಹಿಂಗ ಅಂತ ಹೇಳಿ ನಾ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ರ ಅಂತ ಹೇಳಿ ಗೌರ್ಮೆಂಟ್ ಜಾಬ್ ಕಡೆಯಿಂದ ಅಪ್ಲೈ ಮಾಡಿದ್ವಿ. ಅವಾಗೆ ರೀಸೆಂಟ್ ಬಿಟ್ಟಿದ್ದು ಇದ್ರಾಗ RRB JE ರೈಲ್ವೇಸ್ ದಾಗ ಬಿಟ್ಟಿವಿ, RRB JE. ಸೊ ಅದ್ರ ಕಡೆಯಿಂದ ಅಪ್ಲೈ ಮಾಡಿದ್ನ. ಡಿಪ್ಲೊಮಾ ಮೆಕ್ಯಾನಿಕಲ್ ಒಂದು 76, 77 ಅಗ್ರಿಗೇಟ್ ಅದ. ಸೊ ಅದ್ರ ಕಡೆಯಿಂದ ಆಯ್ತದೇನೋ ಜಾಬ್ ಮಾಡ್ಯಾರಿ, ಕೋಚಿಂಗ್ ಎಲ್ಲ ತಗೊಂಬರಿ ಅಂತ ಹೇಳಿ ಒಂದ್ ಕೋಚಿಂಗ್ನು ತಗೊಂಡಿದ್ದೇನ. ಕೋಚಿಂಗ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ನ. 5,000 ರುಪೀಸ್. ನಂಬಲ್ ಅವಾಗ ರೊಕ್ಕ ಇದ್ದಿಲ್ಲ, ಬಟ್ EMI ಕ್ರೆಡಿಟ್ ಕಾರ್ಡ್ ಮೇಲೆ EMI ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಂಡಿದ. ಅಂಡ್ ಜಾಬ್ ಇಲ್ಲಿ ಬಿ ಜಾಬ್ ಹಂಗೆ ಆಯ್ತು, ವಿತೌಟ್ ಇನ್ಫಾರ್ಮೇಶನ್ ರಿಸೈನ್. 1 ತಿಂಗಳು ಮಾಡಿ ಅಪ್ಲೈ ಮಾಡ್ದ. ಸೀದಾ ಕೋಚಿಂಗ್ ತಕೊಂಡ, ಟೆಕ್ಸ್ಟ್ ಬುಕ್ ಕೋಚಿಂಗ್ ತಕೊಂಡಿ ಮನೆಗೆ ಕುಂತಿ ಟ್ರೈ ಮಾಡ್ಲತ್ತಪ್ಪ. 6 ತಿಂಗಳು ಮಾಡ್ದ. ಪೇಪರ್ 1 ಅಟೆಂಪ್ಟ್ ಕೊಟ್ಟ. 45 ಏನೋ ಬಿದ್ದು ಮಾರ್ಕ್ಸ್. ಯಾಕಂದ್ರೆ ಫಸ್ಟ್ ಅಟೆಂಪ್ಟ್ ಇತ್ತು, ಏನ್ ಬಿತ್ತು, ಫೇಲ್ ಆಯ್ತು, ಹೋಯ್ತಪ್ಪ. ಈಗ ಬಿಟ್ಕೊಟ್ಟಿ. ಈಗ ಮನ್ಯಾಗ ಪರಿಸ್ಥಿತಿ ಖರಾಬ್ ಅದ ಅಂತ ಹೇಳಿ ಬಿಟ್ಕೊಟ್ಟ. ಸೊ ಅದ್ರ ಕಡೆಯಿಂದ ಅದು ಬಿ ಅಲ್ಲಿ ಅಟೆಂಪ್ಟ್ ಅಲ್ಲಿಗೆ ಡ್ರಾಪ್ ಮಾಡ್ಯಾಕದ. ಸೊ ಈಗ ನಂಬಲ್ಲಿ ಜಾಬ್ ಇಲ್ಲ, ಏನ್ ಬಿ ಇಲ್ಲ ಅಂತ ಹೇಳಿ ಕುಂತಪ್ಪ ಮನೆಗೆ. ಸೊ ಇದ್ರ ಬಾದ್ ಏನಾಯ್ತು, ನೆಕ್ಸ್ಟ್ ಮನೆ ಖಾಲಿ ಕುಂತಿ ನನಗ್ ಬಿ ಹೆಂಗೋ ಅನ್ಸ್ಲತ್ತು. ಅಂಡ್ ರೊಕ್ಕ ಬೇರೆ ಉಂಟು. ಸೊ ಅದ್ರ ಕಡೆ ಮನ್ಯಾಗ ಬೈಕ್ರ ಇತ್ತೆ. ಸೊ ಸೀದಾ ಯಾರ್ ಏನ್ಯಾಕ ಅನ್ಕೊಂಬಲ್ಲ ಅಂತ ಹೇಳಿ ಝೊಮ್ಯಾಟೊ ಚಾಲು ಮಾಡ್ದ. ಝೊಮ್ಯಾಟೊ ಡೆಲಿವರಿ ಬಾಯ್ ಸೀದಾ ಯಾವಾಗ ಚಾಲು ಮಾಡ್ದ, January 2025. January 2025 ಝೊಮ್ಯಾಟೊ ಚಾಲು. ಸೊ ಝೊಮ್ಯಾಟೊದಾಗ ಮಾರ್ನಿಂಗ್
9 ರಾತ್ರಿ 10 ತನಕ ಮಾಡ್ಲಾಕ್ ಚಾಲು ಮಾಡ್ದ. 12-13 ಗಂಟೆ ಹೊಡಿಲಕ್ ಚಾಲು ಮಾಡ್ದ. ಡೈಲಿ 300 ರೂಪಾಯಿ ಎಣ್ಣೆ ಕುಡಿಲತ್ತು. 1100-1200 ರೂಪಾಯಿ ಅರ್ನಿಂಗ್ ಆಗ್ಲತ್ತು. 700-800 ರೂಪಾಯಿ ಆಗ್ಲತ್ತು. ಸೊ 3 ತಿಂಗಳು ಕಂಟಿನ್ಯೂ ಮಾಡ್ದ. 3 ತಿಂಗಳು ಕಂಟಿನ್ಯೂ ಮಾಡ್ದ. 20-22 ಹಜಾರ್ 20 ಹಜಾರ್ ತನ ಅರ್ನಿಂಗ್ ಆಯ್ತು. ಉಳಿತು, ಚಂದ ಇದ್ದು ನಡಿಲತ್ತಿತ್ತು. ಬಟ್ ಈ ಝೊಮ್ಯಾಟೊದಾಗ ಹೆಂಗದ, ಇರ್ತಾ ಹೊಸಡಿ ಮಕ್ಕಳು ಹೆಂಗ್ ಮಾಡ್ತಾವಕಿ ಅರ್ನಿಂಗ್ ಕಡಿಮೆ ಮಾಡಿ ಆಗ್ತಾವ. ಅರ್ನಿಂಗ್ ಆಕ್ಚುಲಿ ಜಾಸ್ತಿ ಆಗ್ಬೇಕು, ಬಟ್ ಇರ್ತಾ ಅರ್ನಿಂಗ್ ಕಡಿಮೆ ಆಯ್ತದ ಅದ್ರಾಗ. ಇದೇ ಇದಿನ ಕಡೆದು. ಸೊ ಮತ್ತ ಅಲ್ಲಿಂದ ಏಪ್ರಿಲ್ ತಿಂಗಳದಾಗ ಅದು ಝೊಮ್ಯಾಟೊ ಮಾಡೋದ್ ಇದರದಾಗ ಬಿಟ್ಕೊಟ್ಟು. ಸೊ ಇದ್ರ ನೆಕ್ಸ್ಟ್ ಏನಾಯ್ತು ಅಂತ ಹೇಳಿ ನೆಕ್ಸ್ಟ್ ಪಾರ್ಟ್ನಾಗ ಹೇಳ್ತೆ. ಸೊ ಅಲ್ಲೇ ತನ ವಿಡಿಯೋ ಈಗ ಇಷ್ಟ ಆಗಿತ್ತು ಅಂದ್ರ, ರಿಲೇಟೇಬಲ್ ಇತ್ತು ಅಂದ್ರ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಇಷ್ಟೇ ಹೇಳಕ್ ಇಷ್ಟಪಡ್ತೆ. ಅದಕ್ಕಿಂತ ಜಾಸ್ತಿ ಏನ್ ಹೇಳಲ್ಲ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್